ಹಾಯ್, ಹಲೋ, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಈ ನಮ್ಮ ಜ್ಞಾನಧರಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ನಮಗೆ 10ನೇ ಕ್ಲಾಸ್ ರಿಸಲ್ಟ್ ಬಂತು. ಸೊ ಮುಂದೇನು ಮಾಡೋದಪ್ಪ ಅಂತ ಸೋ ಮೆನಿ ಕನ್ಫ್ಯೂಷನ್ಸ್ ಒಳಗೆ ಹುಡುಗರು ಇರ್ತಾರೆ. ಸೊ ಅದೇ ರೀತಿ ಯಾವ ಕೆರಿಯರ್ನ ಚೂಸ್ ಮಾಡೋದು, ಇದರ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಪರ್ಸೆಂಟೇಜ್ ಕಡಿಮೆ ಬಂದಿದೆ. ಸೊ ಇದೆಲ್ಲ ಒಂದು ಕ್ಲಾರಿಟಿ ಇಲ್ದೇನೆ ಹುಡುಗರು ತುಂಬಾನೇ ಒದ್ದಾಡ್ತಿರ್ತಾರೆ. ಸೊ ಆ ಒಂದು ಕ್ಲಾರಿಟಿನ ನನ್ನ ಹತ್ರ ಇರ್ತಕ್ಕಂಥ ಒಂದು ನಾಲೆಜ್ನ ಬಳಸ್ಬಿಟ್ಟು ಯಾವ ರೀತಿ ನಾವು ಡಿಕೋಡ್ ಮಾಡ್ಬೋದು. ಯಾಕಂದ್ರೆ ನಾವು ಕೂಡ ಅದನ್ನ ಫೇಸ್ ಮಾಡಿ ಬಂದಿರೋದು. ಇವನ್ ನಾವು 10th ಮುಗಿಸಿದ ಮೇಲೂ ನಾವು ಸೈನ್ಸ್ ಚೂಸ್ ಮಾಡೋದಾ, ಆರ್ಟ್ಸ್ ಚೂಸ್ ಮಾಡೋದಾ, ಸೋ ಮೆನಿ ಕನ್ಫ್ಯೂಷನ್ಸ್ ಒಳಗೆ ನಾವು ಇರ್ತೀವಿ. ಸೊ ಆ ಒಂದು ಕನ್ಫ್ಯೂಷನ್ಸ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಡೋದ್ರ ಮೂಲಕ ಸೊ ಯಾವ ರೀತಿ ನಾವು ಕೆರಿಯರ್ನ ಚೂಸ್ ಮಾಡ್ಬೋದು. ಸೊ ಯಾಕಪ್ಪ ಅಂತಂದ್ರೆ ಇದು ಮೇನ್ ಸ್ಟೇಜ್ ಆಗುತ್ತೆ. ಈಗ ನಾವು ಸೈನ್ಸ್ ಫೀಲ್ಡಿಗೆ ಹೋಗ್ಬಿಟ್ವಿ ಅಂದ್ರೆ ರಿಟರ್ನ್ ಬ್ಯಾಕ್ ಆರ್ಟ್ಸಿಗೆ ಬರೋಕ್ಕಾಗಲ್ಲ. ಆರ್ಟ್ಸ್ ಫೀಲ್ಡಿಗೆ ಹೋಗ್ಬಿಟ್ವಿ ಅಂದ್ರೆ ರಿಟರ್ನ್ ಬ್ಯಾಕ್ ಮತ್ತು ಸೈನ್ಸಿಗೆ ಹೋಗೋಕ್ಕಾಗಲ್ಲ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಇದ್ದಾಗ ಸೊ ಹುಡುಗರಿಗೆ ಒಂದಿಷ್ಟು ಪಾಯಿಂಟ್ನ ಗಮನದಲ್ಲಿರಿಸ್ಬೇಕಾಗತ್ತೆ. ಸೊ ಆ ಒಂದಿಷ್ಟು ಪಾಯಿಂಟ್ನೊಂದಿಗೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಡೋಂಟ್ ಜಡ್ಜ್ ಯುವರ್ ಎಬಿಲಿಟಿ ಬೈ ಅ 10th ಬೋರ್ಡ್ ಮಾರ್ಕ್ಸ್ ಅಂತ. ಸೊ ನಮ್ಗೆ 10th ಬೋರ್ಡ್ ಮಾರ್ಕ್ಸ್, ಯಾಕಂದ್ರೆ 10th ಬೋರ್ಡ್ ಒಳಗೆ ನನ್ನ ಸ್ಟೂಡೆಂಟ್ಸ್ 95 ತೆಗೆದವರು, ಇವನ್ PU ಫೇಲ್ ಆದವರು ಕೂಡ ಇದ್ದಾರೆ. ಇವನ್ 10th ಫೇಲ್ ಆಗಿರೋ ಹುಡುಗರು PUC 95 ಮೇಲೂ ತೆಗ್ದರಿದ್ದಾರೆ. ಸೊ ಹಾಗಾಗಿ 10th ಬೋರ್ಡ್ ಮಾರ್ಕ್ಸ್ ಏನಪ್ಪಾ ಅಂದ್ರೆ, ನೀವೇನೋ ಒಂದು ಕಲ್ತಿದ್ದೀರಿ, ಇಟ್ ಈಸ್ ಜಸ್ಟ್ ಅ ಪ್ರೆಸೆಂಟೇಶನ್ ಸ್ಕಿಲ್ ಮಾತ್ರ. ಸೊ ಇಲ್ಲಿ ಕಂಪ್ಲೀಟ್ ನಾಲೆಜ್ ಇರುತ್ತೆ ಅಂತ ನಾನು ಹೇಳಲ್ಲ. ಯಾಕಪ್ಪ ಅಂದ್ರೆ ಜಸ್ಟ್ ಪ್ರೆಸೆಂಟ್ ಮಾಡ್ತೀರಾ ಇಲ್ಲಿ. ನಿಮ್ಮ ಹತ್ರ ಯಾವ ಆನ್ಸರ್ ಗೊತ್ತಿದೆ, ಕೆಲವೊಂದು ಹುಡುಗರಿಗೆ ನಾಲೆಜ್ ಇರುತ್ತೆ, ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಎಬಿಲಿಟಿನ ಈ 10th ಬೋರ್ಡ್ ಮಾರ್ಕ್ಸ್ ಜೊತೆಗೆ ಕಂಪೇರ್ ಮಾಡ್ಕೋಬೇಡಿ. ಓಕೆ. ಸೊ ಅದಾದ ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸೆಕೆಂಡ್ ಪಾಯಿಂಟ್ ನೀವು ಗಮನಿಸ್ಬೇಕಾಗಿರೋದು ಏನಂತಂದ್ರೆ, ಮೇಕ್ ಒನ್ ಗೋಲ್. ಒಂದೇ ಒಂದು ಡ್ರೀಮ್ ಕಾಣ್ರಿ. ಅದು ನೀವು 10th ಫೇಲ್ ಆಗಿದ್ದೀರಿ, ಸೊ ಒಂದು 12th ಫೇಲ್ ಮೂವಿ ಅಂತ ಬಂದಿತ್ತು, ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತೀರಾ ಅಂತ ತಿಳ್ಕೊಂತೀನಿ. ಇವನ್ 12th ಫೇಲ್ 3 years 12th ಬರ್ದವ್ರು ಕೂಡ IAS ಆಗ್ಬಹುದು ಅನ್ನೋದಾದ್ರೆ, ಸೊ ಯಾಕೆ ಈ 10th ಬೋರ್ಡ್ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅದ್ರೊಳಗೆ ಚಾನ್ಸಸ್ ಇದೆ ಅಲ್ಲ. ಸೊ ಯೂಸ್ ಮಾಡ್ಕೊಳ್ರಿ ಅದನ್ನ. ಓಕೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಒನ್ ಗೋಲ್ ವೈಸ್ಲಿ, ಜಾಣ್ಮೆಯಿಂದ ಸೆಲೆಕ್ಟ್ ಮಾಡ್ಕೊಡ್ರಿ. ನಾನು ಯಾವ ಕೆರಿಯರ್ ಚೂಸ್ ಮಾಡಿದ್ರೆ ಇದರ ನನಗೆ MBBS ಸೂಟ್ ಆಗುತ್ತಾ, IAS ಸೂಟ್ ಆಗುತ್ತಾ, ಸೊ ನನಗೆ ಪೊಲೀಸ್ ಓದ್ಬೇಕಾ. ಸೊ ಫಸ್ಟ್ ಅದನ್ನ ಕ್ಲಾರಿಟಿ ತಗೊಳ್ರಿ. ಆಮೇಲೆ ಏನಪ್ಪಾ ಅಂತಂದ್ರೆ, ಸಮ್ಟೈಮ್ಸ್ ಹುಡುಗರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಒಂದ್ ಸ್ವಲ್ಪ IAS ನೋಡ್ತಾರೆ, ಸೊ ನಾನು IAS ಆಗ್ಬೇಕಂತ. ಒಂದ್ ಸ್ವಲ್ಪ ಟೀಚರ್ಸ್ ನೋಡ್ತಾರೆ, ಸ್ಟ್ಯಾಂಡರ್ಡ್ ಟೀಚರ್ಸ್ನ, ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕಂತ. ಸೊ ಈ ರೀತಿ ಇರ್ತಕ್ಕಂಥ ಕನ್ಫ್ಯೂಷನ್ಸ್ನ ಫಸ್ಟ್ ತೆಗ್ದಾಕ್ರಿ. ಒಂದೇ ಒಂದು ಡ್ರೀಮ್, ಐದರ್ ನೀನ್ ಸ್ವಂತ ರೈತ ಆಗ್ತೀಯಾ, ಫೋಕಸ್ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಅದೇನ್ ಮಾಡುತ್ತಪ್ಪ ಅಂತಂದ್ರೆ, ಗುಡ್ ರಿಸಲ್ಟ್ನ ಕೊಡ್ತದೆ. ಅದ್ ಬಿಟ್ಟು ನಮ್ಮ ಇಂಟ್ರೆಸ್ಟ್ ಇರೋ ಫೀಲ್ಡ್ ಬೇರೆ. ನನ್ ನಾರ್ಮಲಿ ಸೈನ್ಸ್ ಸೇರಿರ್ತಕ್ಕಂಥ ಹುಡುಗರು, ನಮ್ಮಲ್ಲೇ ಒಬ್ಬ ಹುಡುಗರು ನೋಡಿದೀನಿ. ಸೊ ಅವನಿಗೆ ಸೋಷಿಯಲ್ ಟೀಚ್ ಮಾಡೋದು, ಸೋಷಿಯಲ್ ಓದೋದು, ಸೊ ಅದ್ ಬಹಳ ಇಂಟ್ರೆಸ್ಟ್. ಅವ್ನು ತಗೊಂಡೋಗಿ ಸೈನ್ಸ್ ಹಾಕಿದ್ರೆ ಏನಾಗುತ್ತೆ, 95 10 ತೆಗ್ದಿರ್ತಾರೆ, 75 PUC ಬಂದಿರುತ್ತೆ. ಸೊ ಹಾಗಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ, ಇಂಟ್ರೆಸ್ಟ್ ತೋರಿಸ್ರಿ. ಕ್ಲಿಯರ್. ಸೊ ನೋ ಮ್ಯಾಟರ್ ಹೌ ಇಟ್ ಈಸ್ ಹಾರ್ಡ್, ಅದು ಎಷ್ಟು ಕಷ್ಟ ಆಗುತ್ತೋ, ಎಷ್ಟು ಕಠಿಣ ಪರಿಸ್ಥಿತಿ ಆಯ್ತೋ ಅದು ನಿಮಗ್ ಬೇಡ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಗುರಿನ ತಗೊಳ್ರಿ. ಹೌ ಮಚ್ ಡಿಫಿಕಲ್ಟ್ ಇಟ್, ಸೊ ಅದು ಎಷ್ಟಾದ್ರೂ ಕಷ್ಟ ಆಗಿರ್ಲಿ, ಒಂದು ಗುರಿನ ಹೊಂದ್ಕೊಳ್ರಿ. ಸೊ ಅದಾದ್ಮೇಲೆ ಇಂಟ್ರೆಸ್ಟ್. ಕೆಲವೊಬ್ಬರಿಗೆ ಪೊಲೀಸ್ ಆಗೋದು ತುಂಬಾ ಇಂಟ್ರೆಸ್ಟ್, ಕೆಲವೊಬ್ಬರಿಗೆ ಸ್ಟಡಿ ಮಾಡೋದು ಇಂಟ್ರೆಸ್ಟ್, ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್. ಸೊ ಹಾಗಾಗಿ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಐತಿ ಆ ಫೀಲ್ಡ್ನ ಚೂಸ್ ಮಾಡ್ರಿ. ಸೊ ಹೇಳ್ತಾರೆ ಕೆಲವೊಬ್ರು, ಸೈನ್ಸ್ ಓದು, ಸೊ ನಿನ್ನ ಸ್ಕೋಪ್ ಐತಿ. ಸೊ ಇಂಜಿನಿಯರಿಂಗ್ ಮಾಡು, ಸ್ಕೋಪ್ ಐತಿ. MBBS ಮಾಡು, ಸ್ಕೋಪ್ ಐತಿ. ಸೊ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಫೀಲ್ಡ್ ಒಳಗೆ ಒದ್ದಾಡೋದ್ಕಿನ, ಸೊ ಯಾವ ಫೀಲ್ಡ್ ನಿಮಗೆ ಇಂಟ್ರೆಸ್ಟ್ ಐತಿ ಆ ಫೀಲ್ಡ್ನ ಚೂಸ್ ಮಾಡ್ಕೊಳ್ರಿ. ಎಷ್ಟೋ ಜನ ಆರ್ಟಿಸ್ಟ್ ಎಷ್ಟು ಎಂಜಾಯ್ ಮಾಡ್ತಿಲ್ಲ ಅವ್ರ ಲೈಫ್ನ. ಎಷ್ಟೋ ಜನ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಸೈನ್ಸ್ ಮಾಡ್ದಾರೆ ಇರ್ತಾರ. ಎಷ್ಟೋ ಜನ ಡ್ಯಾನ್ಸರ್ಸ್ ಸೈನ್ಸ್ ಮಾಡ್ದಾರೆ ಇರ್ತಾರ. ಸೊ ಆ ಒಂದು ಇನ್ಫೀರಿಯಾರಿಟಿನ ತೆಗ್ದಾಕ್ರಿ. ನೀವು ಯಾವುದೇ ಫೀಲ್ಡ್ ಒಳಗೆ, ಇಂಡಿಯಾದೊಳಗೆ ಅದೇ ಹೇಳ್ತಾರಲ್ಲ, ಕಸ ಹೊಡಿಯೋದ್ರೂ ರಾಷ್ಟ್ರಪತಿ ಭವನ ಕಸ ಹೊಡಿಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿ ಒಂದು ಫೋಕಸ್ ಅಂಡ್ ಒಂದು ಟಾರ್ಗೆಟ್, ನಿಮ್ಮ ಇಂಟ್ರೆಸ್ಟ್ ನ ನೀವು ತೋರಿಸ್ಕೊಳ್ರಿ. ಸೊ ಇಟ್ ಮೇಕ್ ಅ ಪರ್ಸನ್ ವೆರಿ ಸ್ಮಾರ್ಟ್. ಸೊ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಪರ್ಸನ್ ನ ವೆರಿ ಸ್ಮಾರ್ಟ್ ಆಗಿ ಕೆಲಸ ಮಾಡೋಂತ ಮಾಡ್ತೈತಿ. ಅಂಡ್ ಇಟ್ ವೆರಿ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೇಲಿ ಯಾರೋ ಒಬ್ಬನಪ್ಪ ಏನಾಗಿರ್ತಾನೆ, ಡಾಕ್ಟರ್ ಆಗಿರ್ತಾನೆ. ಸೊ ಅವ್ನ ಲೈಫ್ ನೋಡ್ತೀವಿ, ತುಂಬಾ ಎಂಜಾಯ್ಮೆಂಟ್ ಅನ್ಸ್ತತಿ. ಸೊ ನನ್ಗೆ ಇಂಟ್ರೆಸ್ಟ್ ಇರಲ್ಲ, ಡಾಕ್ಟ್ರಿಗೆ ಹೋಗ್ತೀವಿ. ಆ ರೀತಿ ಮಾತ್ರ ಮಾಡ್ಕೋಬೇಡ್ರಿ. ಇರೋದೇ ಒಂದ್ ಜೀವನ, ಆ ಜೀವನನ ನಿಮಗ್ ಯಾವ ಫೀಲ್ಡ್ ಇಂಟ್ರೆಸ್ಟ್ ಐತಿ ಆ ಫೀಲ್ಡಿಗೆ ಕೊಡ್ರಿ. ಸೊ ಅದಾದ ನಂತರ, ನೆವರ್ ಡೌಟ್ ಯುವರ್ ಸೆಲ್ಫ್ ಬಿಕಾಸ್ ಯು ಆರ್ ಅ ಯುನಿಕ್.
ಸೊ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಅರ್ಥ ಆಗ್ತದ? ಯು ಆರ್ ಅ ಯುನೀಕ್. ಯಾರೋ ಒಬ್ಬ ಡಾಕ್ಟರ್ ಆದ ಅಂದ ತಕ್ಷಣ ನಾವು ಡಾಕ್ಟರ್ ಆಗಂತ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ಏನೋ ಒಂದು ಸಾಧನೆ ಮಾಡಿದ ಅಂದ ತಕ್ಷಣ ನೀವು ಮಾಡಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮಲ್ಲಿ ಬೇರೆ ಸ್ಕಿಲ್ ಇರುತ್ತೆ, ಆ ಸ್ಕಿಲ್ ನ ತಗೊಳ್ರಿ. ಯು ಆರ್ ಅ ಯೂನಿಕ್ ಪರ್ಸನ್. ಸೊ ಅದೇ ರೀತಿ ನೋ ಒನ್ ಕ್ಯಾನ್ ಬಿಲೀವ್ ಯು ಅಂಟಿಲ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ಎಲ್ಲಿವರೆಗೂ ನಿಮ್ಗೆ ನಂಬಿಕೆ ಬರಲ್ಲೋ ಅಲ್ಲಿವರೆಗೂ ಬೇರೆಯವರು ನಿಮ್ಮನ್ನ ನಂಬಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೇಕು. ಕ್ಲಿಯರ್? ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಫಸ್ಟ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ರಿ. ರಿಯಲಿ 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 ಸಕ್ಸಸ್ ಆಗ್ತೀವಿ. ಓಕೆ, ನೆಕ್ಸ್ಟ್ ಟೇಕ್ ಅ ಸಜೆಷನ್ ಫ್ರಮ್ ಯುವರ್ ಟೀಚರ್ ಬಿಕಾಸ್ ದೇ 100% ನೋ ಯುವರ್ ಎಬಿಲಿಟಿ. ಸೊ ನಿಮ್ಮ ಟೀಚರ್ಸಿಗೆ ಗೊತ್ತಿರುತ್ತೆ ಈ ಹುಡುಗ ಮ್ಯಾಥಮೆಟಿಕ್ಸ್ ಒಳಗೆ ವೀಕ್ ಇದಾನೋ ಸ್ಟ್ರೆಂತ್ ಅದನೋ, ಈ ಹುಡುಗನ್ಗೆ ಸೈನ್ಸ್ ಮಾಡಂತ ಎಬಿಲಿಟಿ ಐತೋ ಇಲ್ಲೋ. ಓಕೆನಾ? ಟೇಕ್ ಅ ಸಜೆಷನ್ ಫ್ರಮ್ ಅ ಟೀಚರ್ಸ್ ಇಂದ ಸಜೆಷನ್ ತಗೊಳ್ರಿ. ದೆನ್ ನೀವು ಯಾವುದೇ ಒಂದು ಫೀಲ್ಡನ್ನು ನೀವು ಚೂಸ್ ಮಾಡಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಳೋದೊಂದೇ, ಯಾವುದಾದ್ರೂ ಫೀಲ್ಡಿಗೆ ಹೋಗ್ರಿ, ಆ ಫೀಲ್ಡ್ ಒಳಗೆ ಇನ್ ಕೇಸ್ ನೀವೇನಾದರೂ ಟಾಪ್ 1 ಒಳಗೆ ವರ್ಕ್ ಮಾಡಿದ್ರೆ ಯಾವುದೇ ಫೀಲ್ಡ್ ಆಗಿರಲಿ ನಿಮಗೆ 100% ಸಕ್ಸಸ್ ಸಿಗ್ತತಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕ್ಯಾರಿಯರ್. ನಾವು ಅಂಡ್ ನಮ್ಮ ಕೋಚಿಂಗ್ ಸೆಂಟರ್ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.